ಅದಕ್ಕಾಗಿ ಏನನ್ನೂ ಮಾಡೋಕೆ ಕೇಸೋದಿಲ್ಲ ಅನ್ನೋದು ಮುಂದಿನ ಕರಾಳ ಅಧ್ಯಾಯದ ಪುಟವನ್ನ ತೆರೆದಿಡುತ್ತೆ. ಜೂನ್ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣ ಶ್ರೀಮತಿ ಇಂದಿರಾ ಗಾಂಧಿ ಬದಲಿಗೆ ಮಧ್ಯರಾತ್ರಿ ತುರ್ತು ಪರಿಸ್ಥಿತಿ ಹೇರ್ತಾರೆ. ಹೇಗೆ ಹೇರಿದ್ರು ತುರ್ತು ಪರಿಸ್ಥಿತಿ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಕರೆಯಲಿಲ್ಲ, ಕ್ಯಾಬಿನೆಟ್ ಚರ್ಚೆ ಮಾಡಲಿಲ್ಲ. ಎಸ್ ರೇ ಸಿದ್ಧಾರ್ಥ್ ಶಂಕರ್ ರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಾರೆ, ಮಹಾನುಭಾವ. ಅವ್ರಿಗೆ ಕೇಳ್ತಾರೆ ಏನ್ ಮಾಡೋದು ಅಂತ ಹೇಳಿ. ಅವ್ರು ಹೇಳ್ತಾರೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡೋಣ. ಏನ್ ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟ್, ಸಂವಿಧಾನಕ್ಕೆ ಕೊಟ್ಟ ಶಾಕ್ ಟ್ರೀಟ್ಮೆಂಟ್. ತುರ್ತು ಪರಿಸ್ಥಿತಿ ಹೇರಿ, ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಸಿದ್ಧಾರ್ಥ್ ಶಂಕರ್ ರೇ ಶ್ರೀಮತಿ ಇಂದಿರಾ ಗಾಂಧಿ ಇಬ್ರು ಹೋಗಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಬಾತ್ ಟಬ್ಬಲ್ಲಿ ಮಹಾನುಭಾವ ಸ್ನಾನ ಮಾಡ್ತಿರ್ತಾರಂತೆ. ಬಾತ್ ಟಬ್ಬಿಂದ ಹೊರಗೂ ಬರಕ್ ಬಿಡದಲೇನೆ ತಪ್ಪಿಂದಲೇ ಆ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಸಹಿ ಹಾಕಿಸ್ಕೊಳ್ತಾರೆ. ಮಜಾ ಅಂದ್ರೆ 26ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ಕ್ಯಾಬಿನೆಟ್ ಸಚಿವರು ಎದ್ದೋ ಬಿದ್ದು ಅಂತ ಬೆಳಿಗ್ಗೆ ಇದೆ ಇಷ್ಟು ಬೇಗ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದಾರಲ್ಲ ಅಂತ ಎದ್ದು ಬಂದ್ರೆ ಆವಾಗ ಲಾ ಮಿನಿಸ್ಟ್ರಿ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿ ಗೊತ್ತಿಲ್ಲ. ತುರ್ತು ಪರಿಸ್ಥಿತಿ ತಂದಿಡೋದು, ತುರ್ತು ಪರಿಸ್ಥಿತಿ ಹೇರಿದ ರ್ಯಾಟಿಫಿಕೇಶನ್ಗೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅನುಮೋದನೆ ಪಡ್ಕೊಳ್ತಾರೆ. ಇವರೇ ಇದೇ ಜನ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗ್ಬೋದು, ಪಿಪಿಟಿ ನಲ್ಲಿ ಕಾಣ್ತಾ ಇದೆ. ಅದಾದ್ಮೇಲೂ ಭಯ ಇರುತ್ತೆ ಇಂದಿರಾ ಗಾಂಧಿ ಅವರಿಗೆ. ಎಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನಾವು ತುರ್ತು ಪರಿಸ್ಥಿತಿ ಏರಿದ್ದು ತಡೆ ನೀಡಿಬಿಡ್ತಾರೋ ಅಂತ ಹೇಳಿ ಆಮೇಲೆ ತಿದ್ದುಪಡಿ ತರಲಿಕ್ಕೆ ಶುರು ಮಾಡ್ತಾರೆ. ಅಕ್ರಮ ಬಂಧನವನ್ನ ಕೋರ್ಟ್ ನಲ್ಲಿ ಪ್ರಶ್ನಿಸಬಾರದು ಅಂತ ಅದಕ್ಕೊಂದು ಅಮೆಂಡ್ಮೆಂಟ್ ತರ್ತಾರೆ. 38ನೇ ತಿದ್ದುಪಡಿ, 39ನೇ ತಿದ್ದುಪಡಿ, 40, 41, 42 ಯಾವ ರೀತಿ ತಿದ್ದುಪಡಿ ತರ್ತಾರೆ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನೇ ನಿರ್ಬಂಧಿಸ್ತಾರೆ, ಕಟ್ಟಲೆ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಮೀಸಾ ಬಂದಿಗಳು ಯಾಕೆ ಬಂಧಿಸಿದ್ರಿ ಅಂತ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ಅಂದ್ರೆ ಯಾರನ್ನು ಬೇಕಾದ್ರೂ ತುರ್ತು ಪರಿಸ್ಥಿತಿ ನೆಪದಲ್ಲಿ ಬಂಧಿಸುವಂತ ಪರಮಾಧಿಕಾರವನ್ನ ಇಟ್ಕೊಂಡು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ನೆಕ್ಸ್ಟ್